ಪರಮೇಶ್ವರ ಮಾಡೋದೆಲ್ಲ ಅವಾಂತರ ಪಾರ್ವತಿ ಪರಮೇಶ್ವರ ಬಂದರೆ ಗಂಡಾಂತರ. ಏನೈತಿ ಒಳಗಡೆ ಏನೈತಿ? ನನ್ನ ಎದುರುಗಡೆ ಒಂದದೆ ಒಳಗಡೆ ಒಂದರ ಇರ್ತೀನಮ್ಮ. ಟಪಾಂಗುಚ್ಚ ತೆಗೆದು ಬಿಟ್ಟ ಅಂದ್ರೆ ಅಪ್ಪಚ್ಚೆ ಬಿಡ್ಬೇಕು. ಲೇ ಓಹೋ ಏನೋ ನಿನ್ನ ಅವತಾರ. ನಮ್ಮ ಊರಲ್ಲಿ ಮಳೆ ಬರ್ಲಿಲ್ಲ ಅಂದ್ರೆ ಕತ್ತೆಗೆ ಹಾರ ಹಾಕಿ ಊರೆಲ್ಲ ಮೆರವಣಿಗೆ ಮಾಡ್ತಾರೆ, ಹಂಗಿದೆ. ಏನ್ ಬಲಿನಾ? ಹುಲಿ ಯಾವತ್ತು ಬಲಿ ಆಗಲ್ಲ. ಏನು ಸನ್ಮಾನನ? ಇಲ್ಲ. ರನ್ನಿಂಗ್ ರೇಸಲ್ಲಿ ಫಸ್ಟ್? ಇಲ್ಲ. ದಸರಾ ಕುಸ್ತಿಲ್ ಗೆದ್ದ? ಅಲ್ಲ. ಓಹೋ ವಿದ್ವೆ ಬಾಳ್ಪಟ್ಟೆನಾ? ಚಾನ್ಸೇ ಇಲ್ಲ. ಹಂಗಾದ್ರೆ ಗೊತ್ತಾಯ್ತು ಬಿಡು. ಬಿಸಿ ಊಟದ ಅಡ್ಗೆ ಪಾತ್ರಕ್ಕೆ ಮಗು ಬಿದ್ದಿರುತ್ತೆ, ಎತ್ತಿ ಪಕ್ಕಕ್ಕೆ ಹಾಕಿರ್ತೀಯ. ನನ್ನ ಅಣ್ಣಯ್ಯ, ಇದು ಬಯಸದೆ ಬಂದ ಭಾಗ್ಯ. ಬಯಸಿದ್ರೆ ಭಾಗ್ಯನೇ ಬರಲ್ಲ, ಶ್ರುತಿನೂ ಬರಲ್ಲ. ಏನ ಸುಮ್ನೆ ಹಾರ ಹಾಕ್ಸ್ಕೊಬರಕ್ ನೀನ್ ರಾಜಕಾರಣಿಗಳು ಕೆಟ್ಟೋಯ್ತಾನ? ಯಾರ ಅವಿವೇಕಗಳು ನೀನ್ ಹಾರ ಹಾಕಿದ್ದು? ಏನ್ರಮ್ಮ ನಿಮ್ ಮುಖ ಊದ್ಕೊಂಡ್ಬಿಟ್ಟಿದೆ, ಹೆಜ್ಜೆ ನನ್ನ ಕಡಿತಾ? ಅವಿವೇಕಿಗಳು ನಾವೇ. ಮೊದ್ಲು ಆ ಮಾತನ್ನ ವಾಪಸ್ ತಗೊಳ್ರಿ. ಆಯ್ತು ಕೊಟ್ಬಿಡಮ್ಮ. ಇನ್ನೇನಮ್ಮ ಆನ ಅಳಿಸ್ಬಿಡಿ, ವಿವೇಕಿಗಳಾಗ್ತೀರಾ. ಏನ್ ಕೊಟ್ಟು? ಅಲ್ಲಮ್ಮ ಈ ರೀತಿ ಸುಮ್ನೆ ಹಾರ ಹಾಕೊಂಡು ಮೆರವಣಿಗೆ ಮಾಡ್ಕೊಂಡು ಕುಣ್ಕೊಂಡು ಬರ್ತಾ ಇದೀರಲ್ಲ, ಜನ ಏನಾದ್ರು ನೋಡಿದ್ರೆ ಅಕ್ಕಪಕ್ಕ ನಗ್ಬಿಡ್ತಾರೆ. ನಾವು ಶಾಸ್ತ್ರಿಗಳ ಹತ್ರ ಹೋಗಿದ್ವಿ. ಒಬ್ರು ಶಾಸ್ತ್ರಿಗಳಲ್ಲ, 5 ಜನ ಶಾಸ್ತ್ರಿಗಳ ಹತ್ರ ಹೋಗಿ ಶಾಸ್ತ್ರ ಕೇಳ್ಕೊಂಡ್ ಬಂದ್ವಿ, ಗೊತ್ತಾ? ಹೌದಾ? ಇವತ್ತಿಂದ ನನಗೆ ಶುಕ್ರ ದಶೆ ಶುರುವಾಗ್ಬಿಟ್ಟಿದೆ. ಬಕ್ರ ದಶೆಯಿಂದ ಶುಕ್ರ ದಶೆ ಕಡೆಗೆ. ಯಾಕೆ ಹಾಗೆಲ್ಲ ಹೇಳ್ತೀರಾ? ನಮ್ಮ ಮಂಜು ಟೈಮ್ ತುಂಬಾ ಚೆನ್ನಾಗಿದೆ. ಹೌದಾ? ಸರಿಯಾಗಿದೆ ಕಣ. ಇದೆಲ್ಲ ರೀ, ಗ್ರಹಗತಿಗಳು ತುಂಬಾ ಚೆನ್ನಾಗಿದೆ ಅಂತೆ. ನಮ್ಮ ಮಂಜು ತುಂಬಾ ಎತ್ತರ ಬೆಳಿತಾನಂತೆ. ಅವ್ನ್ ಬೆಳೆದಿರೋ ಎತ್ತರ ನಾವ್ ನೋಡ್ಬೇಕು ಅಂದ್ರೆ ತಲೆ ಗೊತ್ತಾಗ್ಬಿಡುತ್ತಂತೆ. ಅಷ್ಟೇ ಅಲ್ಲ, 2 ತಿಂಗಳಲ್ಲಿ ಅವರು ಉದ್ಧಾರ ಆಗ್ತಾರಂತೆ. ನೀವು ಇವ್ರ ಮನೆ ಕೆಲ್ಸಕ್ಕೆ ಇರ್ತೀರಂತೆ. ಉದ್ಧಾರ ಆಗ ಮನೆ ಹಾಳಾಗೋಯ್ತು, ಉಡದಾರ ತಗೊಳಕ್ ಕಾಸಿರುತ್ತ ಕೇಳೋ. ಈ ಪರಮೇಶ್ವರ್ ಅವರೇ, ಒಬ್ರ ಬಗ್ಗೆ ಹೀಗೆ ಕೀಳಾಗಿ ಮಾತಾಡ್ಬಾರ್ದು. ಇವತ್ತಿಂದ ಇವ್ರು ಬೆಳೆಯೋದನ್ನ ನೋಡಿ. ಆಯ್ತಾಯ್ತು, ಇವತ್ತಿಂದ ಗೊಬ್ಬರ ನೀರು ಹಾಕಕ್ ಶುರು ಮಾಡಿ. ಹಾರ ಹಾಕುದ್ರಿ, ಕಿವಿಗೂ ಇಟ್ರಿ, ತಲೆಗೂ ಇಟ್ರಿ, ಪೂಜೆ ಎಲ್ಲ ಆಯ್ತು. ಮಲ್ನಾಡ್ ಮರಿಗೆ ಕುರಿ ಬಲಿ ಕೊಡ್ತೀರಿ ಅನಿಸ್ತಾ ಇದೆ. ಲೇ ಮಂಜ, ಸಾಯಕ್ಕೆ ಹೆದರಬಾರ್ದು ಕಣೋ. ಏನಾದ್ರು ಸಾಧನೆ ಮಾಡ್ಬೇಕು. ನಿನ್ನ ವಾಸ್ತು ಹೇಗಿದೆ ಅಂತ ರುಕ್ಮಿಣಿ ಹೇಳ್ತಾಳೆ, ಕೇಳು. ಏನೋ ಮಂಜ, ಈ ಲೆವೆಲ್ಗೆ ಅಲಂಕಾರ ಮಾಡಾರ? ಏನ್ ಸಾಧನೆ ಮಾಡ್ದೆಪ್ಪ? ನಾದಸ್ವರ ಏನ್ರ ಹುಡುಕದೇನೋ? ನಾದಸ್ವರ ಎಲ್ಲಮ್ಮ ಸಿಗ್ತದೆ. ನಾದಸ್ವರ ಕೇಳಿದ ಸ್ವರಕ್ಕೆ ಕಿರುಕಾಣಿಕೆ. ಮಂಜ, ನಂಗ ಹೂ ಕೊಡ್ತೇನೋ? ಯಾಕಮ್ಮ ಹೊಡ್ದೆ? ನನ್ನಿಷ್ಟ. ಯಾಕೋ? ನನ್ನಿಷ್ಟ. ಈಗೆಲ್ಲ ಇನ್ ಮುಂದೆ ಹೊಡೆಯೋ ಆಗಿಲ್ಲ. ಇವ್ರ ದಸೆ ತುಂಬಾ ಚೆನ್ನಾಗಿದೆ, ತುಂಬಾ ಎತ್ತರ ಬೆಳೀತಾರೆ. ಏನು ಈಗ ಇರೋದಕ್ಕಿಂತ ಇನ್ನೂ 2 ಇಂಚ್ ಎತ್ತರ ಬೆಳೆದಾನೇನೋ? ದಿನಕ್ಕೆ 2 ಇಂಚು ಅಂದ್ರೆ ತಿಂಗಳಿಗೆ 60 ಇಂಚು ಕಣ, ವರ್ಷಕ್ಕೆ 60 ಅಡಿ ಅಂದ್ರೆ ಆಕಾಶಕ್ಕೆ ಹತ್ರ, ಗೋಮಟೇಶ್ವರಗಿಂತ ಎತ್ತರ. ವಾಸ ಎತ್ತರ ಓಕೆ, ಮಧ್ಯೆ ಗೊಮಟೇಶ್ವರ ಯಾಕ? ರೀ, ಈ ಮನೇಲಿ ಶಾಸ್ತ್ರದ ಬಗ್ಗೆ ಮಾತಾಡಿದ್ರೆ ಬೆಲೆನೇ ಇಲ್ಲ. ಪರಮೇಶ್ವರ್ ಅವ್ರಿಗೆ ಶಾಸ್ತ್ರ ಅಂದ್ರೆ ಆಗೋದೇ ಇಲ್ಲ. ನಾನ್ ಯಾಕೆ ಮಾತಾಡ್ಲಿ? ಮಾತಾಡ್ಬೇಡ್ರಿ, ಸುಮ್ನಿರಿ. ಅಲ್ಲಮ್ಮ, ನೀವ್ ಯಾರ ಹತ್ರ ಹೋಗಿ ಶಾಸ್ತ್ರ ಕೇಳಿ ಮಂಜ ಉದ್ಧಾರ ಆಗ್ತಾನೆ ಅಂದ್ರೆ ಅವನು ಉದ್ಧಾರ ಆಗಲ್ಲ. ಬೆಳಿಬೇಕು ಅನ್ನೋ ಆಸೆ ಅವನಿಗಿರ್ಬೇಕು. ಅರ್ಥ ಆಯ್ತೇನಾ? ಆಯ್ತು ಅಣ್ಣಯ್ಯ. ಏನಾಯ್ತು ಅಣ್ಣಯ್ಯ? ಆಯ್ತು ಅಣ್ಣಯ್ಯ ಅಂದ್ರೆ ಸಾಲದು ಕಣ. ಹಿಂದೆ ಗುರು ಇರ್ಬೇಕು, ಮುಂದೆ ಗುರು ಇರ್ಬೇಕು, ಮನ್ಸಲ್ಲಿ ಬೆಳಿಬೇಕು ಅನ್ನೋ ಕಿಚ್ಚಿರ್ಬೇಕು. ಅವಾಗ್ಲೇ ಏನಾದ್ರು ಸಾಧನೆ ಮಾಡಕ್ ಸಾಧ್ಯ. ರೀ, ನಮ್ ಮಂಜುಗೆ ಒಳ್ಳೆ ಟೈಮ್ ಬಂದಿದೆ. ಹೊಗಳದ್ ಬಿಟ್ಟು ಯಾಕ್ರಿ ಬೈತಾ ಇದ್ದೀರಾ? ನೋಡ್ತಾ ಇರಿ, ನಮ್ ಮಂಜು ಬರೀ ಮಂಜು ಅಲ್ಲ, ಒಂದಲ್ಲ ಒಂದಿನ ಮಲ್ನಾಡ್ ಸ್ಟಾರ್ ಮಂಜ ಆಗ್ತಾನೆ. ಎಲ್ಲಮ್ಮ ಸ್ಟಾರ್ ಇದೆ, ರಸ್ತೆಗೆ ಸ್ಟಾರ್ ಇಲ್ಲ, ಇವನಿಗೆ ಸ್ಟಾರ್ ಇಲ್ಲ. ಅಣ್ಣಮ್ಮ ಹೀಗೆ ಪೂಜೆ ಮಾಡ್ತಾ ಇದ್ರೆ ದೇವರಾಗ್ಬಿಡ್ತಾನೇನೋ? ಇಲ್ಲ, ದೇವಸ್ಥಾನ ಮುಂದೆ ಪೂರ ಭಿಕ್ಷುಕ ಆಗ್ಬಿಡ್ತಾನೆ. ಅದು ಕರೆಕ್ಟ್ ಆಗಿ ಹೇಳಿದ್ರಿ ಪರಮ ಅವ್ರ. ನಾನು ಏನಾರ ಸಾಧನೆ ಮಾಡ್ಬೇಕು ಅಂತ ಹೇಳಿ ಹುಬ್ಬಳ್ಳಿಯಿಂದ 420 ಕಿಲೋಮೀಟರ್ ಟ್ರೈನ್ ಜರ್ನಿ ಮಾಡಿ ಅಲ್ಲಿಂದ ಇಲ್ಲಿ ತನ ಬಂದೆ. ನಿಂತ್ಕೊಂಡ? ಅಲ್ಲ, ಮಕ್ಕೊಂಡು. ಆದ್ರೆ ಈ ದರಿದ್ರ ಮಂಜ ನಮ್ಮ ಮನೆಗ್ ಬಂದು ನಾದಸ್ವರ ಕಳೆದಾಕಿದ್ದು ಅವತ್ತಿಂದ ಇವತ್ತಿನ ತನ ಪ್ರಾಬ್ಲಮ್ ಏ ಕಟ್ಟಿ ಶಿವಾನಿ, ನಮ್ಮ ಮಂಜುಗೆ ಏನಾದ್ರು ದರಿದ್ರ ಅಂದ್ರೆ ಉಪ್ಸ್ ಅಂತ ಊಬೆ ಹಾರಿಸ್ಬಿಡ್ತೀನಿ ಅಷ್ಟೇ. ಭಗವದ್ಗೀತೆಯಲ್ಲಿ ಏನ್ ಹೇಳಿದಾರೆ ಹೇಳಿ? ಪ್ರಯತ್ನ ನಮ್ದು, ಫಲಾನುಫಲ ಎಲ್ಲ ಸೇರಿತ್ತು ಅಂತ ಹೇಳಿಲ್ವಾ? ನೀವು ಸ್ವಲ್ಪ ಪ್ರಯತ್ನ ಮಾಡ್ಬೇಕು, ನಮ್ಮ ಮಂಜು ಮುಂದ್ ಬರ್ತಾನೆ. ಕೇಳಿದಕ್ಕೆ ನಮ್ ಬುಡಕೆ ಬಂತು. ಎಷ್ಟು ಸಾವಿರಗಳಿಗೆ ಪ್ರಯತ್ನ ಆಗ್ಬೇಕು? 10,000 ರೂಪಾಯಿ ಕೊಡ್ರಿ, ಲಾಭ ಮಾಡಿ ತೋರಿಸ್ತಾನೆ. ಕೊಡಿ ಪರಮೇಶ್ವರ್ ಅವ್ರೆ.
ಕೊಡ್ರಿ ಪರಮಾವ್ರ ಹೋಗ್ಲಿ ಅದೇನ್ ಡಬ್ಬ ಆಗ್ತಾನೋ ನಾವು ನೋಡೋಣಂತ. ಆಯ್ತಮ್ಮ, ನೀನ್ ಹೇಳಿದ್ಯಾ ಅಂತ 10,000 ರೂಪಾಯಿ ಕೊಡ್ತೀನಿ. ಅದೇನ್ ಕಿಸ್ತು ದಬ ಆಗ್ತಾನೋ ದಬ ಹಾಕ್ಲಿ. ಆಪ್ರೇಟ್ ಚೀಪ್ರೇಟ್ ಬರಪ್ಪ. ಯಾರ್ರಿ ಆಪ್ರೇಟ್ ಚೀಪ್ರೇಟ್? ಯಾರ್ರಿ ಆಪ್ರೇಟ್ ಚೀಪ್ರೇಟ್? ಯಾರ್ರಿ ಆಪ್ರೇಟ್ ಚೀಪ್ರೇಟ್? ಯಾರ್ರಿ ಆಪ್ರೇಟ್ ಚೀಪ್ರೇಟ್? ಬನ್ನಿ 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 ಬನ್ನಿ. ಕಿರ್ಬೋಕಿ ನನ್ ಮಗನೇ, ನಾನ್ ಫುಟ್ಪಾತ್ ನಾಗ ಕುಂತು ವ್ಯಾಪಾರ ಮಾಡ್ತೀನಿ ಅಂತ ನಿನ್ ಗಾಡಿ ತಗೊಂಡ್ಬಂದು ನನ್ಗೆ ಕಾಂಪಿಟೇಷನ್ ಕೊಡ್ತೀನಲ್ಲ. ಬ್ಲಡಿ ಬ್ಲ್ಯಾಕ್ ಬ್ಯೂಟಿ, ನಿನ್ನ ಬಟ್ಟೆ ರೇಟು ಸಿಕ್ಕಾಬಟ್ಟೆ ಕಾಸ್ಟ್ಲಿ, ನಮ್ ಬಟ್ಟೆ ರೇಟು ಫುಲ್ ಚೀಪು. ಚೀಪಾ ತಾಳು ಬಂದ್ರಪ್ಪ ಬನ್ನಿ. ಹಾಫ್ ರೇಟ್ ಚೀಪ್ ರೇಟ್ 100 ರೂಪಾಯಿ ಅಲ್ಲ 90 ರೂಪಾಯಿ ಕೊಡ್ತೀನಿ. ಬನ್ರಿ ಬನ್ರಿ ಬಂದ್ರಪ್ಪ ಬನ್ನಿ. 90 ರೂಪಾಯಿ ಅಲ್ಲ 80 ರೂಪಾಯಿ ಕೊಡ್ತೀವಿ. ಬನ್ನಿ ಬನ್ನಿ. ನಾನ್ ಕೂಗ್ದಂಗೆ ಕೂಗಿ ಇನ್ನೂ 10 ರೂಪಾಯಿ ಕಡಿಮೆ ಹೇಳ್ತೀನಲ್ಲ, ನಂಗ್ ನಷ್ಟ ಆಯ್ತದಲ್ಲ. ನಷ್ಟ ಆಗ್ತದೋ ಲಾಭ ಆಗ್ತದೋ ನನಗ್ ಗೊತ್ತಿಲ್ಲ, ನನಗೆ ವ್ಯಾಪಾರ ಆಗ್ಬೇಕು. ನೀನು ನನ್ಗಿಂತ ಕಡಿಮೆ ರೇಟಲ್ಲಿ ಹೇಳು. ವೇದ, ಮಂಜೂರಿಂದ ದೂರವಾಣಿ ಕರೆ ಏನಾದ್ರು ಬಂದಿತ್ತಾ? ಅಯ್ಯೋ, ದೂರವಾಣಿನೂ ಇಲ್ಲ ಸಮೀಪವಾಣಿನೂ ಇಲ್ಲ. ಆಗ್ಲೇ ಮಾತಾಡಿದಾಗ ಬಿಸ್ನೆಸ್ ಸಖತ್ತಾಗಿ ನಡೀತಿದೆ ಅಂತ ಅಂದ. ಈಗೇನೋ ಡಲ್ ಆಗಿದೆಯಂತೆ. ಅದ್ ಹಾಗೆ ವೇದ, ಬೆಳಗಿನ ಹೊತ್ತು ಜನರ ಜೇಬಲ್ಲಿ ತುಂಬಾ ದುಡ್ಡಿರುತ್ತೆ, ಆಗ ಬಂದ್ ಖರೀದಿ ಮಾಡ್ತಾರೆ. ಅದೇ ಸ್ವಲ್ಪ ಹೊತ್ತು ಹೋದ್ಮೇಲೆ ಬಿಸಿಲು ನೆತ್ತಿಗೆ ಇರುತ್ತೆ, ರಸ್ತೆ ಬದಿಲಿ ಯಾಕೆ ತಗೋಬೇಕು, ಅಂಗಡಿಗಳಲ್ಲೇ ತಗೊಳ್ಳೋಣ ಅಂತ ಹೊರಟೋಗ್ತಾರೆ. ನಮ್ಮ ಮಂಜ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫುಟ್ಪಾತ್ ಅಲ್ಲಿ ಬಟ್ಟೆ ಇಟ್ಕೊಂಡ್ ಮಾರ್ತಾ ಇದ್ದಾನೆ. ಅದು ಲಾಭ ಆಯ್ತಾ ನಷ್ಟ ಆಯ್ತಾ ಅಂತ ಒಂದು ಫೋನ್ ಮಾಡಿ ಕೇಳಬಾರ್ದಾ? ರೀ, ನಮ್ಮ ಮುಂದೆ ತುಂಬಾ ಬುದ್ಧಿವಂತ, ಯಾವಾಗ್ಲೂ ಲಾಭನೇ ಮಾಡ್ತಾನೆ, ನಷ್ಟ ಮಾಡೋದೇ ಇಲ್ಲ. ಆಗ ಮಾತಾಡಿದಾಗ ಪಕ್ಕದಲ್ಲಿ ಯಾರೋ ಲೇಡಿ ಇದ್ಲು. ಅವಳು ಯಾವ್ದೋ ಬಟ್ಟೆಗಳನ್ನ ಮಾರ್ತೀಳಂತೆ. ಅದೇ ಪಿಕ್ಚರ್ ಅಲ್ಲಿ ಹೀರೋ ಹೀರೋಯಿನ್ಗಳು ಹಾಕ್ತಾರಲ್ಲ ಆ ತರ ಬಟ್ಟೆ ಅಂತೆ. ಅದಕ್ಕೆ ನನ್ ಮಂಜ ಡಿಸ್ಕೌಂಟ್ ಅಲ್ಲಿ ಮಾರ್ತೀಯನಂತೆ. ಪಾರು, ಹುಷಾರಮ್ಮ, ಅಲ್ಲಿ ಸರಕು ಖಾಲಿ ಆಯ್ತು ಅಂತೇಳಿ ಮನೇಲಿರೋ ಬಟ್ಟೆಗಳನ್ನ ತಗೊಂಡೋಗ್ಬಿಟ್ಟವನು. ನನ್ನ ಕಂಟಿನ್ಯೂಟಿ ಬಟ್ಟೆ ಇದೆ, ಅದೆಲ್ಲ ಹೋಯ್ತು ಅಂದ್ರೆ ಆಮೇಲೆ ನಾನು ತಗೊಳ್ಸ್ಕೋಬೇಕಾಗುತ್ತೆ ಅಷ್ಟೇ. ಆ ರೀತಿ ಏನಾಗಲ್ಲ, ಸುಮ್ಮನೆ ಇರಿ. ವೇದ, ಮಂಜು ಫೋನ್ ಮಾಡಿ ಬಿಸ್ನೆಸ್ ಹೇಗ್ ನಡೀತಾ ಇದೆ ಅಂತ ಕೇಳು. ಈಗ್ಲೇ ಮಾಡ್ತೀನಿ. ಹಲೋ ಹಲೋ ಮಂಜು ಡಿಯರ್, ವ್ಯಾಪಾರ ಹೇಗ್ ನಡೀತಾ ಇದೆಯೋ? ಅಯ್ಯೋ, ಅದ್ರ ಕತೆ ಎಂತ ಹೇಳದಮ್ಮ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಚೆನ್ನಾಗೇ ಇತ್ತು. ಮಧ್ಯಾಹ್ನ ಮೇಲೆ ಎಲ್ಲ ಹುಡುಗಿ ಕಡೆನೆ ಹೋಗ್ತಿದಾರೆ. ಎಂತ ಮಾಡೋದು, ಬೆಲ್ಲ ಇದ್ ಕಡೆನೆ ಇರುವೆ ಹೋಗೋದು. ಮಂಜ, ಹಾಗಂತ ನಷ್ಟ ಮಾಡ್ಕೊಳ್ಬೇಡ್ವೋ? ವೇದ ಕೊಡಿ, ನಾನ್ ಮಾತಾಡ್ತೀನಿ. ಮಂಜು ಅವ್ರೆ, ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ನಿಮ್ ಸಮಯ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಿಮಗ್ ಲಾಭ ಆಯ್ತು. ಹಾಗೆ ಸೂರ್ಯ ಮುಳುಗೋ ಹೊತ್ತಿಗೆ ಇನ್ನೂ ಲಾಭ ಆಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ. ಯಾರಾದ್ರೂ ಒಟ್ಟಿಗೆ ಕೊಳ್ಳೋರ್ ಬಂದ್ರೆ ಮಾರ್ಬಿಡಿ, ನಷ್ಟ ಅಂತೂ ಮಾಡ್ಕೊಳಕ್ ಹೋಗ್ಬೇಡಿ. ಥ್ಯಾಂಕ್ಸ್ ಥ್ಯಾಂಕ್ಸ್, ಹಂಗೆ ಮಾಡ್ಬಿಡ್ತೀನಿ. ಬನ್ನಿ. ಲೇಡಿ ಬ್ಲ್ಯಾಕ್ ಬ್ಯೂಟಿ, ಬ್ಯೂಟಿಫುಲ್ ಬ್ಲ್ಯಾಕ್ ಲೇಡಿ. ವ್ಯಾಪಾರದಲ್ಲಿ ನಾವು ಹೊಸಬ್ರು, ನೀವು ಹಳಬ್ರು. ಗೊತ್ತಾಯ್ತೇನಲ್ಲ ಆ ತಿರ್ಬೋಕಿ. ನನ್ನ ಅಂಗಡಿ ಮುಂದೆ ನಿನ್ನ ಅಂಗಡಿ ತಗೊಂಬಂದು ನನ್ ವ್ಯಾಪಾರಕ್ಕೆ ನಷ್ಟ ಮಾಡ್ತೀಯಾ? ಎಷ್ಟೇ ಲಾಗ ಹೊಡೆದ್ರು ನೀ ನನ್ನಂಗ್ ವ್ಯಾಪಾರ ಮಾಡಕ ಹಾಕಿಲ್ಲ ತಿಳ್ಕ. ಹೌದೌದು, ನಿಮ್ಮೆಮ್ಮೆನೆ ಮುಂದೋಗ್ಲಿ. ಅದು ಒಂದ್ ಹೆಲ್ಪ್ ಆಗ್ಬೇಕಿತ್ತು. ಏನಪ್ಪ? ನನ್ನ ಹತ್ರ ಬಟ್ಟೆಗಳನ್ನ ವ್ಯಾಪಾರ ಮಾಡಕ್ ಆಗ್ತಿಲ್ಲ, ನಂಗೆ ಸಿಕ್ಕಾಬಟ್ಟೆ ಬೇರೆ ಬಿಸ್ನೆಸ್ ಇದೆ. ಸೊ ನೀವ್ ಇದನ್ನೆಲ್ಲ ಮಾರ್ಕೊಟ್ರೆ ನಿಮ್ಗೆ 20% ಕಮಿಷನ್ ಕೊಡ್ತೀನಿ. ಹೌದಾ? ಎಷ್ಟೈತೆ ಬಟ್ಟೆ? ಎಲ್ಲ ಒಂದು 10,000 ರೂಪಾಯಿ ಇದೆ. ನೀವು ನಂಗೆ 8,000 ರೂಪಾಯಿ ಕೊಟ್ರೆ ಸಾಕು. ಅಷ್ಟೆಲ್ಲ ಲಾಭ ಬೇಕಾಗಿಲ್ಲ ನಂಗೆ. ನೀನ್ ನನ್ ಹತ್ರ ಬಟ್ಟೆ ಕೊಟ್ಟೋಗು, ನಾನ್ ವ್ಯಾಪಾರ ಮಾಡಿ ಸಂಜೆ ನಿನ್ಗೆ 10,000 ರೂಪಾಯಿನೂ ಕೊಟ್ಬಿಡ್ತೀನಿ. ಈ ಕಾಲದಲ್ಲೂ ಸತ್ಯವಂತರಿದಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ಅದು ನಾನು 20,000 ರೂಪಾಯಿಗೆ ಮಾರ್ಕೊಂತೀನಿ. ಲೇ ಪರಮ, ಮುಂಜ ಎಲ್ಲಿದ್ದಾನೆ, ಹೇಗಿದ್ದಾನೆ, ಯಾವ ರೀತಿ ವ್ಯಾಪಾರ ಮಾಡ್ತಿದ್ದಾನೆ ಅಂತ ಒಂದ್ಸರಿ ನೋಡ್ಕೊಂಡ್ ಬರ್ಬೇಕಿತ್ತು. ಸುಮ್ನೆ ಇರಲಿ, ಸಾಯಂಕಾಲ ಬಂದು ಚಕ 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 ಅಂತ ದುಡ್ಡು ಎಣಿಸ್ತಾನೆ. ನಾವು ನೋಡ್ತೀವಿ, ಇನ್ಯಾಕ ಕೇಳ್ಬೇಕು? ಪಾಪ ನಮ್ ಕಡೆ ನಾವ್ ಇದ್ಬಿಟ್ರೆ ಅವ್ನ್ ಗತಿ ಯಾರೇ ನೋಡ್ಕೊಳ್ತಾರೆ? ಅವ್ನ್ ಕಾಫಿ ಕುಡಿದ್ನೋ ತಿಂಡಿ ತಿದ್ನ ಅಂತ ಕೇಳ್ಬೇಕು ತಾನೆ. ಹೌದು ಪಾರವ್ರೆ, ನೀವ್ ಹೇಳ್ತಾ ಇರೋದು ಸರಿಯಾಗಿದೆ. ನಾವು ಅಲ್ಲಿ ಹೋಗಿ ವಿಚಾರಿಸಿ ಅವ್ರಿಗೆ ಏನಾದ್ರು ಸಹಾಯ ಬೇಕಿದ್ರೆ ಮಾಡ್ಬೇಕಾಗತ್ತೆ. ಅಯ್ಯೋ, ಸಹಾಯ ಬೇಕು ಅಂದ್ರೆ ಕೇಳ್ತಾನಮ್ಮ. ಆ ತರದ್ ಯಾವ್ದೇ ಬೇಡಿಕೆನ ಅವ್ನು ಇನ್ನೂ ಇಟ್ಟಿಲ್ಲ. ನಾನ್ ಮಂಜುಡಿಯರ್ಗೆ ಬುತ್ತಿ ತಗೊಂಡ್ ಹೋಗ್ಕೊಡ್ಲಾ? ಏನ್ ವೇದ, ಇತ್ತೀಚಿನಾಗೆ ಹಳೆ ಐಡಿಯಾ ಉಪಯೋಗಿಸ್ತಾ ಇದೀಯಾ? ಆಂಟಿ, ನಾನು ಎಷ್ಟೋ ಸಿನಿಮಾಗಳನ್ನ ನೋಡಿದೀನಿ, ಅದ್ರಲ್ಲಿ ಹೀರೋಯಿನ್ ಹೀರೋಗೆ ಬುತ್ತಿ ತಗೊಂಡ್ ಹೋಗ್ ಕೊಡ್ತಾಳೆ. ಹೌದೌದು, ನಮ್ಮ ಮಂಜು ಖೋರ ವಾಣಿನ ಟೀಚರ್ ಅಮ್ಮ. ನೀವು ಕರೆ ಸೀರೆ ಉಟ್ಕೊಂಡು ಮೊಣ್ಕಾಲ್ ಗಂಟ ಎತ್ಕೊಂಡು ಅಂತ ಹಾಡು ಹೇಳ್ಕೊಂಡು ಹೊರಟ್ಬಿಡು. ಕರೆಕ್ಟ್ ಆಗಿ ಹೇಳಿದ್ರಿ. ಆಗ ಅವನು ಕುಕ್ಕು ಕುಕ್ಕು ಪ್ರೀತಿ ಮಾಡೋಣ ಅನ್ಸು ಕುಕ್ಕು ಅಂತ ಹಾಡು ಹೇಳ್ತಾನೆ. ಅವಳು ಅವಳು ಕುಕ್ಕುಕು ಅಂತ ಕಿವಿಯನ್ನು ಕೊರೆಯೋಳು ತಿಮುರ ಟಗುರ. ಇಲ್ಲ ಶುಗರ್ ತೆಗೆದು ಬಿಟ್ಟ ಅಂದಲೇ ಗಾಯ ಆಗ್ಬಿಡ್ಬೇಕು. ಆ ಗಾಯ ವಾಸಿ ಆಗ್ದಿರೋ ಗ್ಯಾಂಗ್ರೀನ್ ಆಗ್ಬಿಡ್ಬೇಕು. ಪುನಃ ಕೂತ್ಕೊಳ್ಳೋ. ನೋಡಮ್ಮ ವೇದ, ಬುಟ್ಟಿ ಎತ್ಕೊಂಡು ಹಳ್ಳಿ ಕಡೆ ಹೋದ್ರೆ ನಡೆಯುತ್ತೆ. ಅದೇ ಸಿಟಿ ಕಡೆ ಬುಟ್ಟಿ ಎತ್ಕೊಂಡು ಹೋದ್ರೆ ನಿನ್ನ ಸೌಂದರ್ಯ ನೋಡಿದ ಹುಡುಗರು ಬುಟ್ಟಿಗೆ ಹಾಕೊಂಡ್ಬಿಡ್ತಾರೆ. ಲೇ ಪರಮ, ಮಂಜ ಎಲ್ಲಿದ್ದಾನಂತ ನಂಗೆ ಗೊತ್ತು. ಅವನ ಹತ್ರ ಹೋಗಿ ಬರೋಣ ಬಾ. ಹೌದಾ? ನಡಿ. ಶ್ರದ್ಧೆ ಇಲ್ಲ, ಆಸೆ ಇಲ್ಲ, ಆಸಕ್ತಿ ಇಲ್ಲ,
ಜೀವನದಲ್ಲಿ ಗುರಿ ಅಂತೂ ಮೊದ್ಲೇ ಇಲ್ಲ. ಗ್ರಹಗತಿಗಳು ಚೆನ್ನಾಗಿರ್ಬೇಕಲ್ಲ. ರೀ ನೀವೇನ್ರಿ ಅವ್ರ ಜೊತೆ ಸೇರ್ಕೊಂಡು ನನ್ನನ್ನೇ ಹಂಗಿಸ್ತೀರಾ? ನೀನೇ ಹೇಳಿದಲ್ಲ ರುಕ್ಕು, ಗ್ರಹಗಳೆಲ್ಲ ನಿಮ್ ಕಂಟ್ರೋಲ್ ಅಲ್ಲೇ ಇದೆ ಅಂತ. ನೀನ್ ಸ್ವಲ್ಪ ಸುಮ್ಮನೆ ಇರಲ್ಲೇ. ಲೇ ಹೋಯ್ತಲ್ಲ 10,000 ರೂಪಾಯಿ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗ್ ಮಾಡ್ದಲ್ಲೋ, ಈಗೇನು ಮಾಡೋದು? ಬ್ಯಾಂಕಿಂದ ತೆಗಿಯೋದು. ಲೇ ನೀನ್ ಹಿಂಗೆ ಮಾಡ್ತಾ ಇದ್ರೆ ತೀರ್ಥಳಿಗೆ ಒದ್ದು ಓಡಿಸ್ಬಿಡ್ತೀನಿ. ಬಸ್ ಚಾರ್ಜ್ ಕೊಡೋಣ, ಹೋಗಿ ದಸರಾ ನೋಡ್ಕೊಂಡು ಮತ್ತೆ ಬರ್ತೀನಿ. ರೀ ಪರಮೇಶ್ವರ್ ಅವ್ರೆ, ನೀವ್ ಒಂದ್ಸರಿ ಸಿಟ್ಟಲ್ಲಿ ಹೇಗ್ ಮಾತಾಡ್ತೀರಾ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಈಗ ವೈದ್ಯರು ರೋಗಿಗಳಿಗೆ ಒಂದ್ಸರಿ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಗುಣ ಆಗದೆ ಇದ್ರೆ ಮಾಡ್ತಾನೆ ಇರ್ತಾರಪ್ಪ. ಅಂದ್ರೆ ನಾನು 2ನೇ ಆಪರೇಷನ್ಗೂ ತಯಾರಾಗಬೇಕಾ? ಹೌದು. ರುಕ್ಕು ತೂತು ಒಲೆ ಕೆಡಿಸ್ತು, ಮಾತು ಮನೆ ಕೆಡಿಸ್ತು ಅಂತ ಮಾತಾಡಿ ಸುಮ್ನೆ ಪರಿಹಾರ ಸಿಗಲ್ಲ. ಈಗ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳು. ಪಾರವ್ರೆ, ಮಂಜೂರ್ ಇವತ್ತು 10,000 ರೂಪಾಯಿ ಕಳ್ಕೊಂಡಿರ್ಬೋದು, ಆದ್ರೆ 5 ಜನ ಶಾಸ್ತ್ರಿಗಳನ್ನ ಹೇಳಿರೋ ಮಾತು ಯಾವತ್ತೂ ಸುಳ್ಳಾಗಲ್ಲ. ಮಂಜೂರ್ ಗ್ರಾಹಕತೆಗಳು ತುಂಬಾ ಚೆನ್ನಾಗಿದೆ, ಅವ್ರಿಗೆ ಲಾಭ ಆಗೇ ಆಗುತ್ತೆ. ಲೇ ಪರಮ, ಯಾಕೋ ಇದು ಕಷ್ಟ ಇದೆ ಕಣ. ಲೇ ಅವನಿಗೆ ಲಾಭ ಆದ್ರೆ ನನಗೆ ನಷ್ಟ ಆಗ್ಲೇಬೇಕು ಕಣ. ಪಾರವ್ರೆ, ನಿಮ್ ಯಜಮಾನ್ರಿಗೆ ಹೇಳಿ ಮಂಜೂರ್ಗೆ 20,000 ರೂಪಾಯಿ ಕೊಡ್ಸಿ, ಅವ್ರಿಗೆ ಲಾಭ ಆಗೇ ಆಗುತ್ತೆ. 20,000 ರೂಪಾಯಿ ನಮ್ಮ ಹತ್ರ ಇಲ್ಲ. ಅರ್ಧಂಬರ್ಧ ಮನ್ಸಿಂದ ಕೊಟ್ರೆ ನಷ್ಟ ಆಗುತ್ತೆ, ಒಳ್ಳೆ ಮನ್ಸಿಂದ ಕೊಡಿ ಲಾಭ ಆಗುತ್ತೆ. ಹೋಗ್ಲಿ ಪಾಪರಿ, ಆಶೀರ್ವಾದ ಮಾಡಿ ಕೊಟ್ಬಿಡಿ. ಆಶೀರ್ವಾದ ಮಾಡಿ ಕೊಡೋಷ್ಟು ಹಣ ನನ್ನ ಹತ್ರ ಇರ್ಬೇಕಲ್ಲ, ಎಲ್ಲಿಂದ ತಂದು ಕೊಡ್ಲಿ? ರೀ 10,000 ರೂಪಾಯಿ ಕೊಟ್ಟವ್ರಿಗೆ 20,000 ರೂಪಾಯಿ ಕೊಡೋದು ಕಷ್ಟನೇನ್ರಿ? ನನಗ್ ಅನಿಸ್ತಾ ಇದೆ ಈ ವಾರ ಮಂಜೂರ್ಗೆ ಲಾಭ ಆಗೇ ಆಗುತ್ತೆ. 20,000 ರೂಪಾಯಿ ಕೊಟ್ರೆ 40,000 ರೂಪಾಯಿ ತಂದೆ ತರ್ತಾರೆ. ಓಹೋ, ಮನಿ ಡಬ್ಲಿಂಗ್ ಸ್ಕೀಮ್ ಅಲ್ಲ, ವ್ಯಾಪಾರದಿಂದ ಆಗೋ ಲಾಭ. ಹೌದೌದು, 20 40 ಆಗುತ್ತೆ, 40 80 ಆಗುತ್ತೆ, 80 160 ಆಗುತ್ತೆ. ನನ್ ಮಂಜುಡಿಯರ್ ಒಂದೇ ತಿಂಗಳಲ್ಲಿ ತುಂಬಾ ಎತ್ತರಕ್ಕೆ ಬೆಳೀತದೆ. ಎಷ್ಟು ಬೆಳೆಯಲ್ಲಮ್ಮ, ಇವಾಗ ಎಷ್ಟು ಬೆಳೆದವನು ಅಷ್ಟೇ. ಹಾಗೇನಿಲ್ಲ, ಇದೇ ತಿಂಗಳಲ್ಲಿ ಮಂಜೂರು ಲಕ್ಷಾಧೀಶ್ವರ ಆಗೇ ಆಗ್ತಾರೆ. ಹೊಸ ಕಾರ್ ತಗೊಂಡು ನಾನು ಒಬ್ಬಳನ್ನ ಕೂತ್ಕೊಂಡು ರೌಂಡ್ ಹೊಡಿಸ್ತಾನೆ. ಯಾರಾದ್ರೂ ಕಾಲು ಮುರಿದ್ರೆ ಕಾರಲ್ಲೇ ಓಡಾಡ್ಬೇಕಾಗುತ್ತೆ. ಅಂಕಲ್ ಪ್ಲೀಸ್ 20,000 ರೂಪಾಯಿ ಕೊಡ್ತೀರಾ? ನನ್ ಮಂಜುಡಿಯರ್ ಉದ್ಧಾರ ಆಗ್ಲಿ. ಅಯ್ಯೋ ನನ್ನ ಕೈಲಿ ಕೊಡಕ್ ಆಗಲ್ಲಮ್ಮ. ಇವಾಗ ನೀವು ಕೊಡ್ತಿರೋ ಇಲ್ಲ ನಾನು ಹುಬ್ಳಿಗೆ ಹೋಗ್ಲಾ? ಆಯ್ತು ಬಿಡಮ್ಮ, ಕೊಡ್ತೀನಿ. ಕಡ್ಲೆಕಾಯಿ ಈ ತರ ಕಡ್ಲೆಕಾಯಿ ಅಂತ ವ್ಯಾಪಾರ ಮಾಡ್ತೀಯಲ್ಲ, ಇದ್ರ ಲಾಭ ಆಯ್ತಾ? ಇಲ್ಲದೆ ಏನ್ ಸ್ವಾಮಿ, ಬಹಳಷ್ಟಿದೆ. ಬೆಳಿಗ್ಗೆ ಹೊತ್ತು 100 ರೂಪಾಯಿ ಬಂಡವಾಳ ಹಾಕಿದ್ರೆ ಸಂಜೆ ಹೊತ್ತಿಗೆ 400 ರೂಪಾಯಿ ಸಿಗುತ್ತೆ. 4 ಪಟ್ಟು ಲಾಭನ. ಹೆಂಗೆ? ಪಾರ್ಕಿಗೆ ಪ್ರೇಮಿಗಳು ಬಂದಾಗ ಕಡ್ಲೆಕಾಯಿ ವ್ಯಾಪಾರ ಜಾಸ್ತಿ ಆಗುತ್ತೆ ಸರ್. ಯಾವ ತರ? ಇದು ಟೈಮ್ ಪಾಸ್ ಕಡ್ಲೆಕಾಯಿ, ಜನ ತಗೊಂತಾರೆ. 100 ರೂಪಾಯಿಗೆ 400 ರೂಪಾಯಿ, 10,000 ರೂಪಾಯಿಗೆ 40,000 ರೂಪಾಯಿ, 20,000 ರೂಪಾಯಿಗೆ 80,000 ರೂಪಾಯಿ ಆಗುತ್ತೆ. ನೀವು ಕಡ್ಲೆಕಾಯಿ ವ್ಯಾಪಾರ ಮಾಡ್ತೀರಾ? ನಿನ್ ತರ ವ್ಯಾಪಾರ ಮಾಡಲ್ಲ. 10,000 ರೂಪಾಯಿ ಬಂಡವಾಳ ಹಾಕಿ ಮೂಟೆಗಟ್ಲೆ ವ್ಯಾಪಾರ ಮಾಡ್ತೀನಿ. ಅಲ್ಲ ಸ್ವಾಮಿ, ಬೆಳಿಗ್ಗೆ 100 ರೂಪಾಯಿ ಬಂಡವಾಳ ಹಾಕಿ ಸಾಯಂಕಾಲ ಹೊತ್ತಿಗೆ ಖಾಲಿ ಮಾಡೋದೇ ಕಷ್ಟ ಆಗುತ್ತೆ. ಅಂತದ್ರಲ್ಲಿ 10,000 ರೂಪಾಯಿ ಕಡ್ಲೆಕಾಯಿ ತಗೊಂಡ್ರೆ ವ್ಯಾಪಾರ ಆಗುತ್ತಾ? ಎಲ್ಲ ಹಾಳಾಗಲ್ವಾ? ಒಳ್ಳೆ ಐಡಿಯಾ, ನಿಂಗೂ ತಲೆ ಐತೆ. ಥ್ಯಾಂಕ್ಸ್. ಯೋ 5 ರೂಪಾಯಿ ಕೊಡಿಲಿ. ವ್ಯಾಪಾರ ಮಾಡ್ತೀನಿ, ಹತ್ರ ಭಿಕ್ಷೆ ಬಿಡ್ತೀಯಾ? ಇಷ್ಟು ವರ್ಷದಿಂದ ಏನ್ ಬಿಟ್ಟಿ ಅನ್ಕೊಂಡ? ಉದ್ದಾರ ಆತ್ಯ. ಮೇಲೆ ಎಷ್ಟಿದ್ಯೋ ಕೆಳಗೂ ಅಷ್ಟೇ ಇದೆಯಾ? ಒಳ್ಳೆ ಐಡಿಯಾ ಕೊಟ್ಟ. ಗೊತ್ತಿಲ್ದಿದ್ರ ವ್ಯಾಪಾರ ಕೈ ಹಾಕ್ಬಿಟ್ಟು ಮೊದ್ಲೊಂದ್ಸರಿ ಕೈ ಸುಟ್ಕೊಂಡ್ಬಿಟ್ಟಿನಿ. ತುತ್ತೂರಿ ಇಂಟೆಲಿಜೆಂಟ್ ಆಗ್ಬಿಡ್ಬೇಕು. ಏನ್ ಮಾಡೋದು? ಔಷಧಿಗೆ ಬೇಕಾ ಸ್ವಾಮಿ? ಔಷಧಿಗೆ ದೊಡ್ಡ ರೋಗಕ್ಕೆ ಔಷಧಿ, ಸಣ್ಣ ರೋಗಕ್ಕೆ ಔಷಧಿ, ಕ್ಯಾನ್ಸರ್ಗೆ ಔಷಧಿ. ಔಷಧಿಗೆ ಬೇಕಾ ಸ್ವಾಮಿ? ಔಷಧಿ ಎಂತದು? ತಾಜ್ಗೆ ಮಾಲ್ ನೋಡಿದ್ರೆ ಗೊತ್ತಾಗಲ್ವೇ? ನಾಗಪ್ಪವೇ ಇಲ್ಲ, ನಾಗಪ್ಪ ಇಲ್ಲ. ಅದು ವಿಷಗೆ ಇದೆ. ಇದು ಅದರ ವಿಷ. ಹೌದಾ? ಎಂತ ಮಾಡ್ತೀರಿ ಇದನ್ನ? ಇದು ಔಷಧಿ ಆಗ್ತದೆ ಸ್ವಾಮಿ. ಇದಕ್ಕೆ ಚಿನ್ನದಿಗೆ ಬೆಲೆ. ಹೌದಾ? ಹಾವು ಕಚ್ಚಿದ್ರೆ ಪಟಕ್ಕೆ ಅಂತ ಹೋದ ಪ್ರಾಣ ಇದನ್ನ ಕುಡಿಸಿದ್ರೆ ಸಾಕು ಚಟಕ್ಕೆ ಅಂತ ಬರ್ತದೆ. ನಾವ್ ವ್ಯಾಪಾರ ಮಾಡ್ಬೋದಾ? ಇದು ನಮ್ಮ ಕುಲಗೋಸ್ಕರ ಸ್ವಾಮಿ. ನಾವು ಹಾವಿಗೆ ಹಿಡಿದು ಅದನ್ನ ತಂದು ಅದ್ರ ಬಾಯಲ್ಲಿ ಒಂದು ಲೋಟಗೆ ಇಟ್ಟು ತಲೆ ಮೇಲೆ ತಪಕ ಹೊಡಿತೀವಿ. ಆಗ ಅದು ವಿಷಗೆ ಕಚ್ತದೆ. ಆ ವಿಷನ ಒಂದು ಬಾಟ್ಲಿಗೆ ತುಂಬಿಸಿ ಒರಿಜಿನಲ್ ವಿಷಗೆ ನಾವು ಮಾರ್ತೀವಿ. ವಿಷ ತಕೊಂಡ್ಮೇಲೆ ಹಾವನ್ನೇ ಅಂತ ಮಾಡ್ತೀರಾ? ಹಾವು ಅದ್ರ ಪಾಡಿಗೆ ಅದಕ್ಕೆ ಬಿಟ್ಬಿಡ್ತೀವಿ. ಯಾಕೆಂದ್ರೆ ಅದು 3 ತಿಂಗಳಾದ್ಮೇಲೆ ಮತ್ತೆ ನಮಗೆ ಸಿಗ್ಬೇಕಲ್ಲ. ಆಗ ನಾವು ಮತ್ತೆ ಅವನ್ನ ಹಿಡಿದು ತಪಕ ಅಂತ ಹೊಡೆದು ವಿಷಗೆ ಕಾಕ್ತೀವಿ. ನೋಡಿ ಸ್ವಾಮಿ, ನಮ್ಗೆ ಸ್ವಲ್ಪ ದುಡ್ಡಿಗೆ ದರ್ದಿದೆ. ಹಾಗಾಗಿ ಇದನ್ನ ನಾವು ಚೀಪ್ ರೇಟ್ಗೆ ಕೊಡ್ತಾ ಇದೀವಿ. ಇದ್ರ ಬೆಲೆ 1 ಲಕ್ಷ ರೂಪಾಯಿಗೆ ಆಗ್ತದೆ. ಆದ್ರೆ ನಾವು 20,000ಗೆ ಕೊಡ್ತೀವಿ. ನಿಮ್ಗೆ ಬೇಕಾ? ಇದು ನಿಮ್ಮ ಹತ್ರ ನಾನ್ ತಗೊಂಡು ಎಷ್ಟಕ್ಕೆ ಮಾರ್ಬೋದು? ನಾನು ಹೇಳ್ತಲ್ಲ ಸ್ವಾಮಿ, 1 ಲಕ್ಷ ರೂಪಾಯಿಗೆ ಮಾರ್ಬೋದು. ಆದ್ರೆ ಪೊಲೀಸ್ನವ್ರ ಕಣ್ಣಿಗೆ ಬೀಳ್ಬೇಡಿ, ಅಪರಾಧಗೆ ಆಗ್ತದೆ. ಮತ್ತೆಂತಕ್ ನೀ ಮಾಡ್ತೀಯಾ? ನೋಡಿ, ತಂಬಾಕೆ ತಿನ್ನೋದು ಅಪರಾಧ ಅಂತಾರೆ. ಆದ್ರೆ ಅದನ್ನ ಬೆಳೆಯೋದಕ್ಕೆ ನಮ್ಮ ಸರ್ಕಾರನೇ ಪರ್ಮಿಷನ್ಗೆ ಕೊಟ್ಟಿಲ್ಲ.
ಹಾಗೆ ಹೋಗ್ಲಿ ಹಾಗೆ ತಂದಿದ್ದೀರಿ ನೋಡ್ತೀರಾ? ಹಾವ್ ನೀನೇ ಇಟ್ಕ, ವಿಷ ಕೊಡು, ನಾ ದುಡ್ಡು ಕೊಡ್ತೀನಿ. ಈ ಬಾಟ್ಲೆ ಸ್ಟ್ರಾಂಗ್ ಗುರು. ಮಂಜು ಅವ್ರೆ, ನಾನು ಹೇಳಿದ್ ನಿಮ್ಗೆ ಅನುಕೂಲ ಆಯ್ತಾ? ರುಕ್ಮಿಣಿ, ನೀನ್ ಹೇಳಿದ ಅನುಕೂಲ ಆಯ್ತು, ಆದ್ರೆ ಗಿರಾಕಿನೇ ಸಿಗ್ತಿಲ್ಲ. ಅವನು ಒಂದ್ ಸ್ಟ್ರಾಂಗ್ ಆಗಿರೋ ಔಷಧಿ ಕೊಟ್ಟಿದ್ದಾನೆ, ಅದು ಒರಿಜಿನಲ್ ಅಂತೆ. ಅದ್ ಎಷ್ಟು ಸ್ಟ್ರಾಂಗ್ ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಮಂಜು, ಏನು ಇದು? ಯಾರು ಕೊಟ್ಟಿದ್ದು? ಹಕೀಮ್ ಸಾಬ್ರು. ಹೌದಾ? ಒರಿಜಿನಲ್ ಅಂತೆ. ಹೇಗಿರುತ್ತೆ? ಯಾರಿಗ್ ಗೊತ್ತಮ್ಮ, ಟೇಸ್ಟ್ ಮಾಡಿದವ್ರು ಯಾರು? ಸಿಹಿ ಸಿಹಿ ಆಗಿದೆ. ಹಾವಿನ ವಿಷ ಸಿಹಿಯಾಗಿರುತ್ತಾ? ಮಂಜು, ಏನೋ ಒಂಥರ ಆಗ್ತಿದೆ ಕಣೋ. ಯಾಕೆ ಕೂಗ್ತಾ ಇದೆಯಾ? ಏನೇ ಆಯ್ತು? ಹಾವಿನ ವಿಷ. ಹಾವಿನ ವಿಷನ ಯಾರೇ ಕುಡಿಸಿದ್ದು? ಮಂಜು. ಮುಟ್ಟಾಳ ಯೋಗ್ಯ, ಹಾವಿನ ವಿಷ ಯಾರು ಕುಡಿಸ್ತಾರೇನೋ? ಯಾಕೋ ಕುಡಿಸ್ದೆ? ಅಯ್ಯೋ, ನಾನ್ ಕುಡಿಸಿದ ಅಲ್ಲಣೆ, ಅವಳೇ ಕುಡ್ದಿದ್ದು. ನಾನ್ ಆ ಕಡೆ ತಿರ್ಕೊಂಡ ಕೈಗೆ ಹಾಕೊಂಡ್ ನೆಕ್ಕೊಂಡ್ರೆ ನಾನೆಂತ ಮಾಡ್ಲಿ? ಬಂದಿದೆ ನೋಡಿ. ಅಂಕಲ್, ಕುಡಿಬೇಡಿ. ಕುಡಿಯಮ್ಮ. ರೀ, ನಿಮ್ಮಿಂದ ಮುಂಚೆ ನಾನೇ ಸತ್ತೋಗ್ತೀನಿ. ನೀನು ಕುಡಿತೀನಮ್ಮ? ತಾಳಮ್ಮ. ಅವನಿಗೆ ಬೇಡ ಕಣ. ಲೇ ಅಯೋಗ್ಯ ಮುಟ್ಟಾಳ, ತೆಗೆದು ಬಿಟ್ಟ ಅಂದ್ರೆ ಇದೇನಿದು? ಜೇನ್ ತುಪ್ಪ ಕಣೋ. ಎಷ್ಟು ಕೊಟ್ಟೆ? 5 ರೂಪಾಯಿನ, 10 ರೂಪಾಯಿನ, 20 ರೂಪಾಯಿನ? ಜೇನುತುಪ್ಪನ 20,000 ರೂಪಾಯಿ ಕೊಟ್ಟೆ. 20,000? ವೆರಿ ಗುಡ್ ಕಣ, ವೆರಿ ಗುಡ್, ವೆರಿ ಗುಡ್. ಲೇ, ನಿನ್ನಂತವನೊಬ್ಬ ಮನೇಲಿ ಇದ್ರೆ ಸಾಕು ಕಣ, ಮನೆ ಒಂದಿದ್ದು 100 ಆಗ್ಬಿಡ್ತದೆ. ಏ, ಇದು 50,000 ರೂಪಾಯಿ ಹೋಗುತ್ತೆ ಕಣ. ಬಾರಕೊಂದಿಲ್ಲ. ಲೇ, 10 ರೂಪಾಯಿ ಕೊಟ್ರೆ ಬಾಟ್ಲು ಸಿಗುತ್ತೆ, ಇದನ್ನ 20,000 ಕೊಟ್ಟು ತಂದಿದ್ಯಾ ನಾವು? ಏನ್ ಮಾಡೋದನೆ, ಯಾವನೋ ಯಾವರ್ ಮೋಸ ಮಾಡ್ಬಿಟ್ಟ. ಲೇ, ಕೆಲಸ ಮಾಡ, ನಿನ್ಗೆ ಯಾರ ಮೋಸ ಮಾಡಿದಾರಲ್ವಾ, ಹಾಗೆ ಇದನ್ನ ನೀನು ಬೇರೆಯವ್ರಿಗೆ ಮೋಸ ಮಾಡು. ನಾನು ಬರ್ತೀನಿ ನಡಿ. ಮೋಸ ಮಾಡಕ ಅಲ್ಲ, ನೀನ್ ಮೋಸ ಮಾಡ್ಬೇಕಾದ್ರೆ ಆಸೆ ಮಾಡಕ್ಕೆ. ಸುಮ್ಮನಿರಮ್ಮ, ನೀನ್ ಇಲ್ಲೇ ಇರ್ಬೇಕು. ನಾನ್ ಮೋಸ ಮಾಡೋ ಹೊತ್ತಿ ಪೊಲೀಸ್ನವ್ರಿಗೆ ಸಿಕ್ಕಾಕೊಂಡು ಜೈಲಿಗೆ ಹೋದ್ರೆ ಊಟ ತಂದ್ಕೊಡಕ್ ನೀನ್ ಬೇಕಲ್ಲ. ಇಂತ ಅಶುಭದ ಮಾತೆಲ್ಲ ಯಾಕೆ? ಮಂಜು ಅವರೇ, ವಾಸ್ತು ಪ್ರಕಾರ ನಾಳೆ ನಿಮ್ಗೆ ಒಳ್ಳೇದಾಗಿ ಆಗುತ್ತೆ. ಎಂತ ಅಯೋಗ್ಯ ಸೊಸೆ, ಮಿಟ್ಟಿಕ್ಲಾಡಿ. ಅತ್ತೆ ಮತ್ತೆ ಬೆಲೆನೇ ಇಲ್ಲ. ಮನೇಲಿ ಅಡಿಗೆ ಮಾಡಿಟ್ರೆ ಅತ್ತೆ ನೀವು ಮಾಡಿದ ಅಡಿಗೆ ಚೆನ್ನಾಗಿಲ್ಲ ಅಂತಾರೆ. ನನ್ನ ಮಗನು ಅಂತವನೇ, ಕೇಳ್ದಂಗೆ ದುಡ್ಡು ಕೊಡ್ತಾನೆ. ನನ್ಗೇನಾದ್ರೂ ವಿಷ ಗಿಷ ಸಿಕ್ಕಿದ್ರೆ ಹಂಗೆ ಹುಡುಗ ಕೊಂದು ಬಿಡ್ತೀನಿ. ಅಖಿಲ ಕರ್ನಾಟಕದ ಅಖಂಡ ಅತ್ತೆಯರ ಸಂಘದ ಅಧ್ಯಕ್ಷೆ ಅತ್ತೆಮ್ಮನವರೇ, ನಿಮ್ಮ ಸೊಸೆ ಗತಿ ಕಾಣಿಸಕ್ಕೆ ನನ್ನ ಹತ್ರ ಒಂದು ಔಷಧಿ ಇದೆ. ವಿಷ ಬೇಕು ಅಂದ್ರೆ ಔಷಧಿ ಕೊಡಕ್ ಬಂದಿದ್ದಾನೆ. ಏನಂತ ತಿಳ್ಕೊಂಡಿರಿ ಇದನ್ನ ಕುಡಿದ್ರೆ ಸಾಕು, ನಿಮ್ಮ ಸೊಸೆ ನಿಮ್ಮ ಹತ್ರ ಮಾತಾಡಕ್ ಇರಲ್ಲ. ಯಾಕಂದ್ರೆ ಈ ಭೂಮಿಯಿಂದ ಮೇಲೋಗಿರ್ತಾರೆ. ಇದು ನಾಗರಾವಿನ ವಿಷ. ನಾಗರಾವಿಂದ ಪ್ರಾಣ ಹೋಗುತ್ತೆ ತಾನೆ? ಏನ್ ಹಿಂಗ್ ಕೇಳ್ತೀರಿ? ರಾಕೆಟ್ ಹತ್ತ ತಕ್ಷಣ ಹೆಂಗ ಸುಯ್ಯ ಹೋಗುತ್ತೋ ಪ್ರಾಣನೂ ಹಂಗೆ ಹೋಗ್ಬಿಡ್ತದೆ. ಇದ್ರ ಬೆಲೆ ಎಷ್ಟು? ಇದು ಬೆಲೆ, ಈ ಉಂಗ್ರದ ಬೆಲೆ ಎಷ್ಟು? 30. 30 + 10 40,000. ಕೇಸ್ ಏನಾದ್ರು ನಮ್ಮ ಮೇಲ್ ಬಂದ್ರೆ? ಅಯ್ಯೋ, ಕೇಸ್ ಯಾಕೆ ನಿಮ್ಮ ಮೇಲೆ ಬರ್ತದೆ? ವಿಷ ನಿಮ್ದ? ಇಲ್ವಲ್ಲ, ನಾಗರಾವ್. ಅದ್ರ ಮೇಲೆ ನಿಜವಾಗ್ಲೂ ಪ್ರಾಣ ಹೋಗುತ್ತೆ ತಾನೆ? ಅಯ್ಯೋ, ನೀವೇ ಕುಡ್ದು ನೋಡಿ. ಬರ್ತೀನಪ್ಪ. ಮೋಸ ಹೋಗೋದು ಸಹಜ ಕಣೋ, ಮತ್ತೆ ಮೋಸ ಮಾಡೋನೆ ಮನುಜ ಕಣೋ. ಮಂಜು, ಎಲ್ರು ಹಣನ ಹಿಂಗ್ ಎಣಿಸ್ತಾರೆ, ನೀನೇನು ಹಿಂಗ್ ಎಣಿಸ್ತಾ ಇದ್ಯಾ? ಹಿಂಗ್ ಎಣ್ಸೋತಿ, ನೀವು ಹಿಂಗೆ ಎಳ್ಕೊಂಡ್ಬಿಟ್ರೆ. ಎಷ್ಟಿದೆ? ಇರಿ, ಎಣಿಸ್ತಾ ಇದ್ದೀನಿ. ಮಂಜು, ಎಷ್ಟಿದೆ? ಎಣ್ಸೋತಿ, ಡಿಸ್ಟರ್ಬ್ ಮಾಡ್ಬೇಡಮ್ಮ. ಮಂಜೂರೇ, ಎಷ್ಟಿದೆ? ರುಕ್ಮಿಣಿ, ಎಣ್ಸಕ್ಕಿಂತ ಮುಂಚೆ ಎಷ್ಟಿದೆ ಅಂದ್ರೆ ಹೆಂಗೆ ಹೇಳೋದು? ಸ್ವಲ್ಪ ಕಾಯ್ಬೇಕು. ಅತ್ತೆ ಸೊಸೆ ಜಗಳದಲ್ಲಿ 40,000 ರೂಪಾಯಿ ಲಾಭ. ಮಂಜು, ಈ ದುಡ್ಡು ಎಲ್ಲಿಂದ ಬಂತು? ಲೂಟಿ ಮಾಡ್ದ್ಯಾ? ದರೋಡೆ ಮಾಡ್ದ್ಯಾ? ನಾನು ಮಲ್ನಾಡ್ ಹುಡುಗ, ಒಳ್ಳೆ ಹುಡುಗ. ಮಾಡದ್ನೇ ಮಾಡೋದು, ಮಾಡಬಾರ್ದನ್ನ ಮಾಡಕ್ ಹೋಗಲ್ಲ. ನನ್ನ ಹತ್ರ ಇತ್ತಲ್ಲ ಜೇನುತುಪ್ಪದ ಬಾಟ್ಲು, ಅದು ನಾವು ಒರಿಜಿನಲ್ ಹಾವಿನ ವಿಷ ಅಂತ ಬೇರೆಯವ್ರಿಗೆ ಮಾರ್ಬಿಟ್ಟೆ. ತಪ್ಪಲ್ವಾ ಮಂಜ? ಅದು ಡೂಪ್ಲಿಕೇಟು. ಏನಮ್ಮ ತಪ್ಪು? ನನ್ನನ್ನೊಬ್ಬ ಯಾಮಾರ್ಸ್ತ, ನಾನ್ ಬೇರೆಯವ್ರನ್ನ ಯಾಮಾರ್ಸ್ತೆ. ಏನು ತೊಂದ್ರೆ ಆಗಲ್ಲ ತಾನೇ? ಅತ್ತೆಮ್ಮ, ಏನೋ ತೊಂದ್ರೆ ಆಗಲ್ಲ. ತೊಂದ್ರೆ ಆಗ್ಬಾರ್ದು ಅಂತಾನೆ ನಮ್ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಏನಾರು ತೊಂದ್ರೆ ಆದ್ರೆ ನಮ್ಮನೆ ಹುಡ್ಕೊಂಡ್ ಬರ್ತಾರೆ. ಅಷ್ಟಕ್ಕೂ ನಮ್ಗೆ ಬೇರೆಯವ್ರು ಮೋಸ ಮಾಡಿದ್ದಾರೆ, ನಾನ್ ಬೇರೆಯವ್ರಿಗೆ ಮೋಸ ಮಾಡಿದ್ದೀನಿ. ಇದರಿಂದ ಏನೇ ತೊಂದರೆ ಆದ್ರೂ ನೀವೇ ಜವಾಬ್ದಾರರು. ಏನ್ ಮಹಾ ಜವಾಬ್ದಾರಿ ನೋಡಮ್ಮ. ಸರ್ಕಾರದವರು ಸೊಸೈಟಿಗೆ ಅಕ್ಕಿ ಕೊಡ್ತಾರೆ. ಆ ಅಕ್ಕಿನ ನಾವು ತಗೊಂಡ್ಬರ್ತೀವಿ. ಆ ಅಕ್ಕಿಲಿ ಮಣ್ಣು ಮಷ್ಣಿ ಎಲ್ಲ ಇದ್ರೆ ಸೊಸೈಟಿಯವನ ಕಾರಣ. ಯಾರೇ ಇದ್ದೀರಾ ಮನೇಲಿ?
ಅಯೋಗ್ಯ ನನ್ ಮಗನೇ ಮೋಸ ನನ್ ಮಗನೇ ನನಗೆ ಮೋಸ ಮಾಡ್ತೀಯಾ? ಈ ಜೇನುತುಪ್ಪ ತೋರಿಸಿ ವಿಷ ಅನ್ಬಿಟ್ಟು 40,000 ಕಿತ್ಕೊಂಡಿದ್ಯಾ? ನನ್ ಸೊಸೆ ಸಾಯ್ತಾಳೆ ಅಂತ ಆಸೆ ಹುಟ್ಟಿಸ್ಬಿಟ್ಟಲ್ಲೋ. ರೊಟ್ಟಿಯಲ್ಲಿ ಜೇನುತುಪ್ಪ ಹಾಕೊಟ್ರೆ ಸಾಯಲೇ ಇಲ್ಲ ಅವಳು. ನೀನ್ ಬಿಡ್ತೀನ ನಾನು? ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ ಮಂಜನ್ ಮೇಲೆ ಕೈ ಎತ್ತಕ್ ನೀವ್ ಯಾರ್ರಿ? ನೀನ್ ಏನ್ ಆಗ್ಬೇಕು ಇವ್ನ್ಗೆ? ಇವತ್ತಲ್ಲ ನಾಳೆ ನಾನೊಂದ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಇನ್ನು ನೆಮ್ಮದಿ ಆಗಿಲ್ವಲ್ಲ. ನನ್ ಸೊಸೆ ಸಾಯಿಸ್ಬೇಕು ಅಂತ 40,000 ಕೊಟ್ಟು ಈ ಬಾಟ್ಲು ತಗೊಂಡೆ. ವಿಷ ಅನ್ಬಿಟ್ಟು ಜೇನುತುಪ್ಪ ಕೊಟ್ಟಿದ್ಯಾ? ನನ್ ಸೊಸೆನಂತೂ ಸಾಯಿಸಕ್ ಆಗ್ಲಿಲ್ಲ. ನಿನ್ನ ಸಾಯಿಸಿದ್ರು ನನ್ ಮಗನ ಜೈಲಿಗೆ ಹೋಗ್ತೀನಿ ನಾನು. ದಯವಿಟ್ಟು ಹಾಗ್ ಮಾಡ್ಬೇಡಿ. ನನ್ ದುಡ್ಡೆಲ್ಲಿ? ಇಲ್ಲಿದೆ, ನನ್ನ ಮಗನೇ ದುಡ್ಡು ಕೊಟ್ಟು ಗೆದ್ಕೊಂಡೆ. ದುಡ್ಡೇನಾದ್ರು ಕೊಡ್ತಿದ್ರೆ ಗ್ರೈಂಡರ್ ಅಲ್ಲಿ ಹಸಿ ಹಾಕೊಂಡು ರುಬ್ತಾರಲ್ಲ ಹಂಗಿನ ರುಬ್ಬಾಕ್ಬಿಡ್ತಿದ್ದೆ. ಅಯ್ಯೋ ಮೇಡಮ್, ಅಷ್ಟೇ ಕಷ್ಟ ಪಡ್ತೀರಾ? ಕರೆಂಟ್ ಬಿಲ್ ಬೇರೆ ವೇಸ್ಟ್. ಒಂದು ಕೆಲಸ ಮಾಡಿ, ಇವನ್ನ ಕೆಳಗೆ ಹಾಕೊಂಡು ನೀವು ಮೇಲ್ ಕೂತ್ಕೊಂಡು ಹಿಂಗ್ 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 ಮಾಡಿ ರುಬ್ದಂಗೆ ಆಗುತ್ತೆ. ನಮ್ ಗ್ರೈಂಡರ್ ಕೆಪಾಸಿಟಿ ಜಾಸ್ತಿ, ಇನ್ನೊಬ್ನೇ ಸಾಲದು. ನಿನ್ನ ಹಾಕೊಂಡು ಹಿಂಗ್ ರುಬ್ಬಾಕ್ಬಿಡ್ತೀನಿ. ಹಲೋ, ಜಯಂತಪ್ಪ ಕೊಟ್ಟೋಗಿ ಇದನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ಮನೆ ಮಂದಿ ಎಲ್ಲ ನೆಕ್ಕೊಂಡ್ರಿ. ಬಾರ್ಸ್ಬಿಡ್ತೀನಿ ನಿನಗೆ. ಲೇ ಮುಟ್ಟಾಳ ಅಯೋಗ್ಯ, ಏನೋ ಬಂದಿರೋದು ನಿಂಗೆ ಗೊತ್ತು. ಯಾಕೆ ಹಂಗೆಲ್ಲ ಮಾಡ್ತೀಯಾ? ಅಯ್ಯೋ, ನಾನೇನ್ ಮಾಡ್ಬೇಕಂತ ಮಾಡ್ತೀನೋ, ನನ್ ಟೈಮೇ ಸರಿ ಇಲ್ಲ. ಯಾವನ್ ಹೇಳಿದ್ದು ಟೈಮ್ ಸರಿ ಇಲ್ಲ ಅಂತ? ಟೈಮ್ ಸರಿ ಇದೆ ಕಣ, ನಾವೇ ಸರಿ ಇರಲ್ಲ. ಟೈಮ್ ನ ಹೆಂಗ್ ಯೂಸ್ ಮಾಡ್ಕೋತೀವಿ ಅನ್ನೋದು ಮುಖ್ಯ. ಲೇ ಅನ್ಯಾಯವಾಗಿ 30,000 ರೂಪಾಯಿ ಕಳ್ದ್ಬಿಟ್ಟಲ್ಲ. ಅಯ್ಯೋ ಬಿಡನಯ್ಯ, ಹೆಂಗಾದ್ರೂ ಮಾಡಿ 30,000 ತೀರಿಸ್ತೀರಿ. ಬೇಡ ಬಿಡು, ನೀನು ಮೋಸ ಹೋಗಿರ್ಬೋದು, ಆದ್ರೆ 30,000 ರೂಪಾಯಿ ನಮ್ಮ ಹತ್ರನೇ ಇದೆ. ಲೇ ಆ ಬಟ್ಟೆ ವ್ಯಾಪಾರಿ ವೇಷದಲ್ಲಿ ಬಂದಿದ್ದು ಯಾರು ಗೊತ್ತಾ? ಯಾರು? ಶಿವಾನಿ. ಮಾರಿಕೊಂಬ ಕಡ್ಡಿ ಬಾಳ ಬಚ್ಚಲ ಮನೆ ಹೋಗ. ಹಕೀಮ ಯಾರು? ಆ ಹಕ್ಕಿ ಮನೆ ಬೈದ್ರೆ ನೀನು ಕಟಪಟ ಅಂತ ಇಲ್ಲ ತೊಳೆದು ಬಿಡ್ತೀನಿ. ಆ ಹಕ್ಕಿಮನ್ ವೇಷದಲ್ಲಿ ಬಂದಿದ್ದು ಬೇರೆ ಯಾರಲ್ಲ ಕಣ, ಒಳ್ಳೆ ನೋಡ್ಲಿ ಪರಮ.